ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಶ್ರಾವಣ ಸ್ಟಾರ್ಟ್ ಆಯಿತು, ಎಲ್ಲರ ಮನೆಯಲ್ಲೂ ಹಬ್ಬಗಳು ಸ್ಟಾರ್ಟು ಅಲ್ವಾ. ಸರಿ, ಇವಾಗ ನಾವು ಬೆಂಡೆಕಾಯಿ ಫ್ರೈ ಮಾಡೋಣ ಇವತ್ತಂತ ನಾನು ರೆಡಿ ಮಾಡ್ಕೊಂಡಿದ್ದೆ. ಬೆಂಡೆಕಾಯಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಳ್ರಿ. ಅದಕ್ಕೆ ಈರುಳ್ಳಿ, ಸಾಸಿವೆ, ಎಣ್ಣೆ, ಖಾರದ ಪುಡಿ, ಸಾಂಬಾರು ಪುಡಿ, ಎಣ್ಣೆ, ಉಪ್ಪು, ಅರಶಿನ ಪುಡಿ, ಕೊತ್ತಂಬರಿ ಇಷ್ಟೇ ಬಳಸಿ ಮಾಡೋದು. ಈ ಥರ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ ಹೆಚ್ಚಿಟ್ಕೊಂಡು. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಅದಾದ ನಂತರ ಸ್ವಲ್ಪ ಎಣ್ಣೆ ಕಾದಾದಮೇಲೆ 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ನಾವು ಸಾಸಿವೆ ಹಾಕಿದ ತಕ್ಷಣ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹಾಕಿ, ಈರುಳ್ಳಿ ಕೆಂಪಾಗೋವಷ್ಟು ಸ್ವಲ್ಪ ಹುರ್ಕೊಂಡು, ಅದಾದಮೇಲೆ ಖಾರದ ಪುಡಿ 2 ಸ್ಪೂನು ಹಾಕ್ಕೊಳ್ಳಿ. ಅದಾದ ನಂತರ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿಯನ್ನು ಸಹ ಒಂದು ಚಮಚ ಇಲ್ಲವೇ 2 ಚಮಚ ನೋಡ್ಕೊಳ್ಳಿ, ಬೆಂಡೆಕಾಯಿ ಅಷ್ಟು, ಮತ್ತು ಅರ್ಧ ಚಮಚನಷ್ಟು ಉಪ್ಪು ಹಾಕಿದ ನಂತರ ಅದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಹಾಕಿ, ನಾವು ತೊಳೆದು ಇಟ್ಕೊಂಡು ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಎಲ್ಲನೂ ಮಿಕ್ಸ್ ಮಾಡಿ, ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ 5 ನಿಮಿಷ ಅದನ್ನು ಲಿಡ್ ಮುಚ್ಚಿ ಇಡಿ. ಅದಾದಮೇಲೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ತಿಳಿ ಸಾಂಬಾರನ್ನು ಬೇಳೆ ಸಾಂಬಾರಿಗೆ ಹಂಚಿಕೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.